ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ವಿದ್ಯಾರ್ಥಿಗಳು 1ರಿಂದ 7ನೇ ತರಗತಿ ಹಾಗೆ 7ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿದ್ದೀರಾ, ಅವ್ರಿಗೆಲ್ಲ ಸರ್ಕಾರದಿಂದ ಗುಡ್ ನ್ಯೂಸ್, ಸಿಹಿ ಸುದ್ದಿ ಅಂತ ಹೇಳ್ಬೋದು. ಎಲ್ಲ ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಿದ್ರಿ, ಸರ್ SSP ಸ್ಕಾಲರ್ಶಿಪ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಗಳಿಗೆ ಅರ್ಜಿ ಯಾವಾಗ ಆಹ್ವಾನ ಆಗುತ್ತೆ ಸರ್ಕಾರದಿಂದ, ಯಾವಾಗ ನಾವು ಅರ್ಜಿನ ಸಲ್ಲಿಸ್ಬೋದು ಅಂತ ತುಂಬ ದಿನಗಳಿಂದ ಎಲ್ಲ ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಿದ್ರಿ. ಆ ವಿದ್ಯಾರ್ಥಿಗಳಿಗೆಲ್ಲ ಸಿಹಿ ಸುದ್ದಿ, ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇವಾಗ ಸರ್ಕಾರದಿಂದ SSP ಪೋರ್ಟಲಿಂದ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸೋಕ್ಕೆ ದಿನಾಂಕ ಬಿಡುಗಡೆ ಮಾಡಿದ್ದಾರೆ. ಫ್ರೆಂಡ್ಸ್, ಯಾವಾಗಿಂದ ನೀವು ಅರ್ಜಿ ಸಲ್ಲಿಸ್ಬೋದು, ಹಾಗೆ ಅರ್ಜಿ ಸಲ್ಲಿಸೋಕ್ಕೆ ಮೊದಲು ಹೇಗೆ ನೀವು ಖಾತೆನ ಓಪನ್ ಮಾಡೋಕ್ಕೆ ಹೋಗಬೇಕಾಗುತ್ತೆ SSP ಪೋರ್ಟಲಲ್ಲಿ, ನಂತರ ಹೇಗೆ ಅರ್ಜಿನ ಸಲ್ಲಿಸ್ಬೋದು ಮೊಬೈಲಲ್ಲೇ, ಮತ್ತು ಅದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ರಿಕ್ವೈರ್ಮೆಂಟ್ ಇದೆ, ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಬೇಕು, ಮತ್ತು ಹಾಗೆಯೇ ಕೊನೆಯ ದಿನಾಂಕ ಯಾವಾಗ ಸ್ಕಾಲರ್ಶಿಪ್ಗೆ ಅಂತ ಎಲ್ರಿಗೂ ಒಂದು ಡೌಟ್ ಇರುತ್ತೆ. ಆ ಡೌಟ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಕ್ಲಾರಿಫೈ ಮಾಡ್ತೀನಿ ನೀಟಾಗಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಫ್ರೆಂಡ್ಸ್, ಅಲ್ಲಿ ಬರ್ತಾರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿನ ತನಕ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಫಸ್ಟ್ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ನೇರವಾಗಿ ಇವಾಗ ವಿಡಿಯೋ ವಿಷಯಕ್ಕೆ ಬರೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ ಫ್ರೆಂಡ್ಸ್. SSP ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸೋಕ್ಕೆ ಏನೇನು ಎಲಿಜಿಬಿಲಿಟಿ ಇವಾಗ ತಿಳ್ಕೊಳ್ಳೋಣ. ಮೊದಲು ನೀವು 1ರಿಂದ 7ನೇ ತರಗತಿ ವಿದ್ಯಾರ್ಥಿಯಾಗಿರಬೇಕು, ಅಥವಾ 7ರಿಂದ 10ನೇ ತರಗತಿ ಓದುವಂತಹ ವಿದ್ಯಾರ್ಥಿಯಾಗಿದ್ದರೆ ಈ ಒಂದು ಸ್ಕಾಲರ್ಶಿಪ್ ಸ್ಕೀಮ್ಗೆ ಅರ್ಜಿ ಸಲ್ಲಿಸೋಕೆ ಎಲಿಜಿಬಲ್ ಇರ್ತೀರ. ಮತ್ತು ಏನೇನು ಬೇಕಾಗುತ್ತೆ ಅಂತ ನೋಡೋದಾದರೆ, ಒಂದು ಸ್ಕೂಲ್ದು ಸ್ಯಾಡ್ ಸೈಡ್ ಬೇಕಾಗುತ್ತೆ. ನೆಕ್ಸ್ಟು ಅದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿ ಇನ್ಕಮ್, ಅಂದರೆ ನಿಮ್ಮ ತಂದೆ ಅಥವಾ ತಾಯಿಯ ಆದಾಯ ಇನ್ಕಮ್ ಎಷ್ಟಿರಬೇಕು ಅಂತ ನೋಡಿದ್ರೆ, ವಾರ್ಷಿಕವಾಗಿ 1ರಿಂದ 7ನೇ ತರಗತಿ ಯಾರಿದ್ದೀರಾ ಅಂಥ ವಿದ್ಯಾರ್ಥಿಗಳ ತಂದೆ ತಾಯಿಯ ವಾರ್ಷಿಕ ಆದಾಯ ಬಂದು 6 ಲಕ್ಷದ ಒಳಗಿರಬೇಕು ಇನ್ಕಮ್ಮು. ಮತ್ತು ಯಾರೆಲ್ಲ 7ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿದ್ದೀರಾ ಅವ್ರದ್ದು ವಾರ್ಷಿಕ ಆದಾಯ ಬಂದ್ಬಿಟ್ಟು 2.5 ಅಂದರೆ 2.5 ಲಕ್ಷದ ಒಳಗಿದ್ರೆ ಈ ಒಂದು ಸ್ಕಾಲರ್ಶಿಪ್ ಸ್ಕೀಮ್ಗೆ ನೀವು ಅರ್ಜಿ ಹಾಕೋಕ್ಕೆ ಎಲಿಜಿಬಲ್ ಇರ್ತೀರ. ಹಾಗೆಯೇ ಡಾಕ್ಯುಮೆಂಟ್ಸ್ ಏನೇನು ರಿಕ್ವೈರ್ ಬೇಕಾಗುತ್ತೆ ಅಂತ ನೋಡೋದಾದರೆ, ಮೊದಲಿಗೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು, ನೆಕ್ಸ್ಟು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು, ಕಳೆದ ವರ್ಷದ ಎಕ್ಸಾಮ್ ಮಾರ್ಕ್ಸ್ ಕಾರ್ಡ್ ಇರಬೇಕು, ನೆಕ್ಸ್ಟು ನಿಮ್ಮ ಹತ್ರ ಒಂದು ಬ್ಯಾಂಕ್ ಪಾಸ್ಬುಕ್ ಇರಬೇಕು ಫ್ರೆಂಡ್ಸ್. ನೆಕ್ಸ್ಟು ಆ ಬ್ಯಾಂಕ್ ಪಾಸ್ಬುಕ್ಕು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು, ಅಂದರೆ ಮ್ಯಾಪಿಂಗ್ ಆಗಿರಬೇಕು. ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಅಕೌಂಟು ಲಿಂಕ್ ಆಗಿರೋ ಮಾತ್ರ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಈಸಿಯಾಗಿ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಹಾಗೆಯೇ ನಿಮ್ಮ ಹತ್ರ ಒಂದು ಕುಟುಂಬ ID ಬೇಕಾಗುತ್ತೆ. ಈ ಒಂದು ಸ್ಕಾಲರ್ಶಿಪ್ಗೆ ಕುಟುಂಬ ID ಇರಲೇಬೇಕಾಗುತ್ತೆ. ನಿಮ್ಮದೇನಾದರೂ ರೇಷನ್ ಕಾರ್ಡಲ್ಲಿ ಹೆಸರಿದ್ರೆ ಅಥವಾ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದರೆ ಕುಟುಂಬ ID ಸಿಗುತ್ತೆ. ನೀವು ಕುಟುಂಬ ID ಪೋರ್ಟಲಲ್ಲಿ ಹೋಗಿ ಕುಟುಂಬ IDನ ತಗೋಬೋದು. ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ ಹೇಗೆ ತಗೊಳ್ಳೋದು ಅಂತ. ಮತ್ತು ಹಾಗೆಯೇ ನೀವು SSP ಪೋರ್ಟಲಲ್ಲಿ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು, ಯೂಸರ್ ID ಪಾಸ್ವರ್ಡ್ ಹೇಗೆ ತಗೊಳ್ಳೋದು ಅರ್ಜಿ ಸಲ್ಲಿಸೋಕೆ ಅಂತ ನಾನು ತಿಳಿಸ್ಕೊಡ್ತೀನಿ. ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ. ಮೊದಲಿಗೆ ನೀವು SSP ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಪೋರ್ಟಲ್ಗೆ ವಿಸಿಟ್ ಮಾಡಬೇಕಾಗುತ್ತೆ. ನಿಮ್ಮ ಮೊಬೈಲಲ್ಲಿ ಗೂಗಲ್ ಓಪನ್ ಮಾಡಿ SSP ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಪೋರ್ಟಲ್ಗೆ ಹೋಗಬೇಕಾಗುತ್ತೆ. ಹೋದ ನಂತರ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಈ ಥರ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ ಕ್ರಿಕೆಟ್ ಅಕೌಂಟ್ ಅಂತ ಬರ್ತೈತೆ, ಖಾತೆ ಅನ್ನೋ ಸೂಚಿಸಿ. ಇಲ್ಲಿ ಬಂದು ಎಂಟರ್ ಸ್ಟೂಡೆಂಟ್ ಆಧಾರ್ ನಂಬರ್, ಅಂದರೆ ನಿಮ್ಮ ಆಧಾರ್ ಸಂಖ್ಯೆ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿದ ನಂತರ ಕೆಳಗೆ ಬಂದರೆ ಎಂಟರ್ ನೇಮ್ ಆ್ಯಸ್ ಇನ್ ಆಧಾರ್, ಅಂದರೆ ಆಧಾರ್ ಕಾರ್ಡಲ್ಲಿ ಏನಿದೆ ಹೇಗಿದೆ ಹೆಸರು ಹಾಗೆ ಕೊಡಬೇಕಾಗುತ್ತೆ ಮಿಸ್ಟೇಕ್ ಇಲ್ಲದೆ. ಮತ್ತು ಜೆಂಡರ್ ಮೇಲ ಫೀಮೇಲ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಎಂಟರ್ ಕ್ಯಾಪ್ಚಾ ಇದೆ, ಕ್ಯಾಪ್ಚಾ ಎಂಟರ್ ಮಾಡಿ. ನೆಕ್ಸ್ಟು ಅಲ್ಲಿ ಒಂದಿದೆ ನೋಡಿ ಫ್ರೆಂಡ್, ಐ ಹಿಯರ್ ಬೈ ಗಿವ್ ಮೈ ಕನ್ಸೆಂಟ್ ಟು ಯೂಸ್ ಮೈ ಆಧಾರ್, ಅಂದರೆ ನಾನು ಎಂಟರ್ ಮಾಡಿರೋ ಎಲ್ಲ ಡೀಟೇಲ್ಸ್ ಇಲ್ಲಿ ಕರೆಕ್ಟ್ ಇದೆ, ಇನ್ಫಾರ್ಮೇಷನು ಸರಿ ಇದೆ ಅಂತ ಮಾಡಬೇಕಾಗುತ್ತೆ. ನೆಕ್ಸ್ಟು ರೈಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಕೆಳಗೆ ಬಂದು ಮುಂದುವರಿಸಿ ಅಂತ ಇದೆಯಲ್ಲ ಫ್ರೆಂಡ್, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು SSP ಪೋರ್ಟಲಲ್ಲಿ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ನೀವು ನಿಮ್ಮ ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ ಆಧಾರ್ ನಂಬರ್ ಎಂಟ್ರಿ ಮಾಡಿರ್ತೀರಲ್ಲ, ಅದಕ್ಕೆ ಯಾವುದೋ ಲಿಂಕ್ ಆಗಿದೆ ಆ ಮೊಬೈಲ್ ನಂಬರ್ಗೆ ನಿಮ್ಮದು ಯೂಸರ್ ID ಮತ್ತು ಪಾಸ್ವರ್ಡ್ ಬರುತ್ತೆ. ಅದೆರಡನ್ನ ಇಟ್ಕೊಂಡು ನೀವು ಲಾಗಿನ್ ಆಗ್ಬೋದು. ಲಾಗಿನ್ ಆದಮೇಲೆ
ಅರ್ಜಿನ ಸಲ್ಲಿಸ್ಬೋದು ಫ್ರೆಂಡ್ಸ್ ಈಸಿಯಾಗಿ. ಅರ್ಜಿ ಸಲ್ಲಿಸೋಕ್ಕೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ಒಂದು ಸಪ್ರೇಟ್ ವೀಡಿಯೋ ಮಾಡಿ ತಿಳಿಸ್ತೀನಿ. ಮತ್ತು ಅರ್ಜಿ ಸಲ್ಲಿಸೋಕ್ಕೆ ಕಡೆಯ ದಿನಾಂಕ, ಕೊನೆಯ ದಿನಾಂಕ ಸರ್ಕಾರದಿಂದ ಯಾವುದೇ ರೀತಿ ಅನೌನ್ಸ್ ಆಗಿಲ್ಲ, ಅಪ್ಡೇಟ್ ಬಂದಿಲ್ಲ. ನಾ ಬಂದರೆ ತಿಳಿಸ್ಕೊಡ್ತೀನಿ. ಆದರೆ ಅರ್ಜಿನ ನೀವು ಇವತ್ತಿಂದನೇ ಸಲ್ಲಿಸ್ಬೋದು. ನೀವು ಹೋಗಿ ನಿಯರ್ ಸೈಬರ್ ಸೆಂಟ್ರ್ ಎಲ್ಲಿದೆ ಅಲ್ಲಿ ಹೋಗಿ ಅರ್ಜಿನ ಸಲ್ಲಿಸ್ಕೊಳ್ಳಿ. ಮತ್ತು ಕೊನೆ ದಿನಾಂಕ ತನಕ ಕಾಯ್ದರೆ ಸರ್ವರ್ ಇಶ್ಯೂಯಿಂದ ಅರ್ಜಿನ ಸಲ್ಲಿಸೋಕ್ಕಾಗಲ್ಲ. ಆದ್ದರಿಂದ ಇವತ್ತೇ ಹೋಗಿ ಅರ್ಜಿನ ಸಲ್ಲಿಸಿ. ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.